ಬಂದ ನಂತರ ಆಹ್ವಾನ ಸಲ್ಲಿಸಿದ್ರೆ ಮತ್ತೊಂದ್ಸಲ ನಾವು ಕ್ರಮ ಮಾಡಕ್ಕೆ ನಮ್ಗೆ ಈಸಿ ಆಗ್ತದೆ ಅಂತ ಹೇಳ್ತೀನಿ. ಪೊಲೀಸ್ ಇಲಾಖೆ ಈಗಾಗಲೇ ಸಾಹೇಬರು ನಾನು ಕೂಡ ಮೀಟಿಂಗ್ ಹೋಗಿ AC ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ಮಾತಾಡಿ ಈ ರೀತಿ ಸಮಸ್ಯೆ ಆಗಿದೆ, ನೀವು ಬಗೆಹರಿಸಬೇಕು ಅಂದಾಗ ಗ್ರಾಮ ಪಂಚಾಯತಿಗೆ ಬರುತ್ತಾ ಅನ್ನೋದು ಒಂದು ಜಿಜ್ಞಾಸೆ ಆಗಿದೆ. ಅವರು ಇಬ್ರು ಕೂಡ ಜಾಯಿಂಟ್ ಆಗಿ ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕಾರಣಾಂತರಗಳಿಂದ ಕೆಲಸದ ಒತ್ತಡದಿಂದ ಬಂದಿಲ್ಲ. ಮತ್ತೊಮ್ಮೆ ನಾವು SP ಸಾಹೇಬರು ಕಡೆಯಿಂದನೂ ಕೂಡ ನಾವು CEO ಅವರಿಗೆ ಒಂದು ಪತ್ರ ವ್ಯವಹಾರ ಮಾಡಿಸಿದೀವಿ. ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಇದೆ, ತ್ವರಿತವಾಗಿ ನಾವು ಇದನ್ನ ಕ್ರಮ ಮಾಡಬೇಕು. ಕ್ರಮ ಮಾಡಲಿಲ್ಲ ಅಂದ್ರೆ ಒಂದು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗ್ತದೆ, ಅವ್ರಿಗೆ SC ಜನಾಂಗದವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಕೂಡ ಪತ್ರ ವ್ಯವಹಾರ ಮಾಡಿದೀವಿ. ಆ ವಿಚಾರವನ್ನ ಜೈಪುರದ ಗ್ರಾಮಸ್ಥರು ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಭೆಗೆ ನಾನು ತಿಳಿಸ್ಕೊಡಕ್ಕೆ ಬಯಸ್ತೀನಿ. ಮತ್ತೊಬ್ರು ಶ್ರೀ ನರಸಿಂಹಮೂರ್ತಿ ಅವರು FIR ದಾಖಲು ಮಾಡೋದಿಲ್ಲ. SC ST ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಅರ್ಜಿ ಕೂಡ ಯಾರು ಕೂಡ ನೆಗ್ಲೆಕ್ಟ್ ಮಾಡಲ್ಲ, ಇನ್ಕ್ಲೂಡಿಂಗ್ ನಾವು. ಹೋಮ್ ಮಿನಿಸ್ಟರ್ ಸಾಹೇಬರು ಬಂದಾಗ ಕೂಡ SP ಸಾಹೇಬರು ಎಲ್ಲರಿಗೂ ಆದೇಶ ಮಾಡಿದ್ರು, ಇನ್ನೇನಾದ್ರೂ SC ST ಜನಾಂಗದವ್ರು ಬಂದಾಗ ನೀವೇನಾದ್ರೂ ದೂರು ದಾಖಲು ಮಾಡಲಿಲ್ಲ, ನೀವು ಅರ್ಜಿಯನ್ನು ಸ್ವೀಕರಿಸಲಿಲ್ಲ ಅಂದ್ರೆ ಇಮಿಡಿಯೇಟ್ ಸಸ್ಪೆನ್ಷನ್ ಮಾಡ್ತೀನಿ ಅಂತಾನೆ ಹೇಳಿದಾರೆ ಅವ್ರಿಗೆ. ಪೊಲೀಸ್ ಠಾಣೆಗಳಿಗೆ ನೀವು ಹೋದಾಗ ಯಾರು ಸ್ಪಂದಿಸ್ತಿಲ್ಲ, ಯಾರು ನಿಮ್ಗೆ ಗೌರವ ಕೊಡ್ಲಿಲ್ಲ, ನೀವು ದೂರು ದಾಖಲು ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವು ಫೋನ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಅವ್ರು ಏನ್ ಅಧಿಕಾರಿಗೆ ನಮ್ಮ SP ಸಾಹೇಬ್ರಿಗೆ ಏನ್ ಶಿಕ್ಷೆ ಮಾಡ್ಬೇಕು ಅದನ್ನ ಮಾಡ್ತಾರೆ. ದಯಮಾಡಿ ಅದ್ರ ಬಗ್ಗೆ ಗಮನಕ್ಕೆ ತರಬೇಕು ಅಂತ ಕೇಳ್ತೀನಿ. ಪೊಲೀಸ್ ಇಲಾಖೆ SC ST ಜನಾಂಗದವರು ಠಾಣೆಗೆ ಬಂದಾಗ ದೂರು ಕೊಟ್ಟಂತ ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸಿ ಕ್ರಮ ಮಾಡ್ತೀವಿ ಅಂತ ಹಿಂದೆನೂ ಮಾಡಿದ್ವಿ, ಮುಂದೆನೂ ಮಾಡ್ತೀವಿ ಅಂತ ಈ ಸಭೆಗೆ ಹೇಳಕ್ಕೆ ನಾನು ಬಯಸ್ತೀನಿ. ಜೊತೆಗೆ ಶ್ರೀ ಲೋಕೇಶ್ ಅವರು ಗೊತ್ತಿದೆ ಸರ್, ಗೊತ್ತಿದೆ. ಸಾಹೇಬ್ರು ಹೇಳ್ತಿದ್ದಾರೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಒಂದು DCRE ಪೊಲೀಸ್ ಠಾಣೆ ಕೂಡ ಅದು ಓಪನ್ ಆಗಿದೆ. DCRE ಕೂಡ ಓಪನ್ ಆಗಿದೆ, ನೀವು ಅಲ್ಲೂ ಕೂಡ ದೂರು ಕೊಡಬಹುದು, ಪೊಲೀಸ್ ಠಾಣೆಲ್ಲೂ ದೂರು ಕೊಡಬಹುದು, ಏನು ಸಮಸ್ಯೆ ಇಲ್ಲ. ಬೇಕಾದ್ರೆ ನೀವು ಇಚ್ಛೆ ಪಟ್ರೆ ಅಲ್ಲಿ ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು DCRE ಅಧಿಕಾರಿಗಳ ಹತ್ರ ನಾವು ಕೇಸನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೋರ್ಕೊಂಡ್ರೆ, ಯಾರು ಫಿರ್ಯಾದಿ ಕೋರ್ಕೊಂಡ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಕೊಟ್ಟು ಕೂಡ ಅದನ್ನ ಮಾಡೋ ವ್ಯವಸ್ಥೆ ಇದೆ. ದಯಮಾಡಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಮಾನ್ಯ ಅಡಿಷನಲ್ ಸಾಹೇಬರು ಹೇಳ್ತಿದ್ದಾರೆ. ಈ ಸಭೆಗೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಜೊತೆಗೆ ಶ್ರೀ ಲೋಕೇಶ್ ರವರು ಅಹಿಂದ ಚಳವಳಿ ನಾಯಕರು, ಈ ಹಿಂದೆ ಮಾನ್ಯ ಸುಪ್ರೀಂ ಕೋರ್ಟ್ ನ CJI ರವರು ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಆ ಆದೇಶವನ್ನ ಎಲ್ಲಾ SC ST ಜನಾಂಗದವರಿಗೆ ನೀವು ಮೀಟಿಂಗ್ ಮಾಡಿದಾಗ, ಜೊತೆಗೆ ಗ್ರಾಮಗಳಿಗೆ ಭೇಟಿ ನೀಡಿದಾಗ ತಿಳಿಸ್ಕೊಡ್ಬೇಕು ಅಂತ ಹೇಳಿದರೆ, ಆ ನಿಟ್ಟಿನಲ್ಲಿ ಆ ಒಂದು ಏನ್ ಆದೇಶ ಮಾಡಿದರೆ ಅದನ್ನೆಲ್ಲ ನಾವು ಹೇಳ್ತಿದೀವಿ. ಏನಂದ್ರೆ SC ST ಜನಾಂಗದವರಿಗೆ ಇರುವಂತಹ ಏನು ಸವಲತ್ತುಗಳೇನಿದೆ, ಜೊತೆಗೆ ಅವ್ರಿಗೆ ಏನೇನು ಹೊಸ ಕಾನೂನುಗಳು ತಿದ್ದುಪಡಿ ಆಗ್ತಿದೆ, ಮಾಡಿಫಿಕೇಶನ್ ಆಗ್ತಿದೆ, ಏನೇನು ಗ್ರಾವಿಟಿ ಇದೆ, ಏನೇನು ಅವ್ರಿಗೆ ಹಕ್ಕುಗಳಿದೆ ಅದನ್ನ ದಯಮಾಡಿ ತಿಳಿಸ್ಕೊಡ್ಬೇಕು. ಕೆಲವ್ರು ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಪಾಪ ಈಗ ಯಾವ್ದೋ ರಿಮೋಟ್ ಹಳ್ಳಿಲಿ ಇರ್ತಾರೆ, ಅವ್ರಿಗೆ ಈ ಹಕ್ಕುಗಳ ಬಗ್ಗೆ ಗೊತ್ತಿರಲ್ಲ. ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡೋರು ಜಾಸ್ತಿ ಆಗ್ತಾರೆ ಅಂತಾರೆ ಅನ್ನೋ ದೃಷ್ಟಿಲಿ ಒಂದು ಮಾಡಿದ್ರು. ಅದನ್ನು ಕೂಡ ನಾವೊಂದು ಗ್ರೂಪ್ ಕೂಡ ಮಾಡಿದೀವಿ, ಯಾರಾದ್ರೂ ಇರ್ಬೋದು, ನಾವು ಕೆರಗೋಡು ಸರ್ಕಲ್ ಜನಸ್ನೇಹಿ ಅಂತ ಒಂದು ಗ್ರೂಪ್ ಕೂಡ ಮಾಡಿದೀವಿ. ಅದ್ರಲ್ಲಿ ಏನೇ ಮೆಸೇಜಸ್ ಬಂದ್ರು ಕೂಡ ನಾವು ಅಪ್ಡೇಟ್ ಮಾಡ್ತಿರ್ತೀವಿ. ಸಾಹೇಬ್ರೆ ಯೂಸ್ಫುಲ್ ಇದೆಯಾ, ನೀವು ಫೀಡ್ಬ್ಯಾಕ್ ಕೊಡ್ಬೇಕು. ಏನಾದ್ರೂ ನಾವು ಮಾಡಿದಾಗ ಅದು ಯೂಸ್ಫುಲ್ ಇದೆಯಾ, ಬೇರೆ ಏನಾದ್ರೂ ಮಾಹಿತಿ ಇದೆಯಾ ಅಂತ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವರು ರಾಜಕೀಯ ಸಂಬಂಧಪಟ್ಟ ಕೆಲವರು ಹುಚ್ಚಿರ್ತದೆ, ಅವ್ರು ಮಾಡಿ ಬಂತಾರೆ, ನಾವು ನೆಗ್ಲೆಕ್ಟ್ ಮಾಡಬೇಕು. ಆದ್ರೆ ಮನುಷ್ಯನಿಗೆ ಬದಲಾವಣೆ ಆಗತ್ತಂತಹ ಏನೇ ಒಂದು ಮೆಸೇಜಸ್ ಬಂದಾಗ ಅದನ್ನ ನಾವು ಅಳವಡಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ನೀವು ಅಮೂಲ್ಯವಾದ ಸಲಹೆ ಕೊಟ್ರೆ ಆ ನಿಟ್ಟಿನಲ್ಲಿ ಕೂಡ ನಾವು ಈಗಾಗಲೇ ಒಂದು ಮೀಟಿಂಗ್ ನಾನು ಮಾಡಿ ಹೇಳ್ತಿದೀವಿ. ಇನ್ನೊಂದ್ಸಲ ಬೇಕಾದ್ರೆ ಏನಾದ್ರೂ ನಮ್ಮ ಇಲಾಖೆ ನಿಮ್ಮ ಹಕ್ಕುಗಳನ್ನು ಕಾಪಾಡಲು ಯಾವಾಗಲೂ ಮುಂದೆ ಇರ್ತದೆ ಅಂತ ನಾನು ಈ ಸಭೆಗೆ ತಿಳಿಸ್ತೀನಿ. ಜೊತೆಗೆ ಶ್ರೀ ಹೊನ್ನಯ್ಯರವರು ಟಿ ಮಲ್ಲಿಗೆರೆ ಗ್ರಾಮದವರು, ಮೊಡಚಕ್ನಳ್ಳಿ ಗ್ರಾಮದಿಂದ ಟಿ ಮಲ್ಲಿಗೆರೆ ಗ್ರಾಮದವರೆಗೆ ಕಾವೇರಿ ನಾಲೆಯ ಪಕ್ಕದ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು